ಈಗಿರೋ ಪೇಷಂಟ್ಸು ತುಂಬ ತಿಳುವಳಿಕೆ ಇರೋರು, ಅವ್ರಿಗೆ ಆದಷ್ಟು ಕಡಿಮೆ ಮೆಡಿಸಿನ್ಸು, ಆದಷ್ಟು ಕಡಿಮೆ ಹಾಸ್ಪಿಟಲ್ ಸ್ಟೇ, ಆದಷ್ಟು ಕಡಿಮೆ ಟೈಮಲ್ಲಿ ಪ್ರೊಸೀಜರ್ ಆಗಬೇಕು. ಸೊ ಅವರು ಡಿಸಿಷನ್ ತಗೋತಾರೆ ಯಾವಾಗ ಬೇಕಾ ಬೇಡವಾ ಅನ್ನೋದು. ಸೊ 90 to 95% ಮಾರನೇ ದಿನನೇ ಮನೆಗೆ ಹೋಗಿ ಅವರು ದಿನನಿತ್ಯ ಕೆಲಸ ಶುರು ಮಾಡ್ಕೊಬಿಡ್ತಾರೆ. ಆ ಥರ ಹೆಲ್ಪ್ ಆಗುತ್ತೆ ರೋಬೋಟಿಕ್ ಟೆಕ್ನಾಲಜಿಯಿಂದ. ಓಕೆ ಡಾಕ್ಟರ್, ಏನು ಈ GI ಟ್ರೀಟ್ಮೆಂಟ್ ಅಲ್ಲಿ ರೋಬೋಟಿಕ್ ಸರ್ಜರಿ ಬಂದ ಮೇಲೆ ಲ್ಯಾಂಡ್ಸ್ಕೇಪ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ? ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಈಗ ನಾವು US ಅಂಡ್ ಚೈನಾ ಆರ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ರೋಬೋಟಿಕ್ ಸರ್ಜರೀಸ್. ಈಗ US ಅಲ್ಲಿ ಆಲ್ಮೋಸ್ಟ್ 4000 to 5000 ರೋಬೋಟಿಕ್ ಇನ್ಸ್ಟಾಲೇಷನ್ಸ್ ಆಗಿದೆ. ಫ್ರಮ್ ದ ಲಾಸ್ಟ್ 30 years ಇಂದನೂ ರೋಬೋಟಿಕ್ ಟೆಕ್ನಾಲಜಿ ಇದೆ. ನೆಕ್ಸ್ಟ್ ಹೈಯೆಸ್ಟ್ ಬಂದು ಚೈನಾ. ಇವಾಗ ಇಂಡಿಯಾ ಲುಕ್ಸ್ ಲೈಕ್ ದ ಥರ್ಡ್ ಡೆಸ್ಟಿನೇಷನ್ ಫಾರ್ ರೋಬೋಟಿಕ್ ಟೆಕ್ನಾಲಜಿ. ಇಲ್ಲಿ ತುಂಬಾ ರ್ಯಾಪಿಡ್ ಆಗಿ ಇನ್ಸ್ಟಾಲೇಷನ್ಸ್ ಆಗ್ತಾ ಇದೆ. ಈ ಇನ್ಸ್ಟಾಲೇಷನ್ಸ್ ಏನಕ್ಕೆ ಅಂದ್ರೆ, ಒಂದು ಹಾಸ್ಪಿಟಲ್ ಖರೀದಿ ಮಾಡ್ತಾ ಇದೆ, ನೆಕ್ಸ್ಟ್ ಸರ್ಜನ್ಸ್ ಆಪರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತಾ ಇದೆ, ನೆಕ್ಸ್ಟ್ ಡಿಮ್ಯಾಂಡ್ ಫ್ರಮ್ ದ ಪೇಷಂಟ್ಸ್. ಈಗೆಲ್ಲಾನು ಗೂಗಲ್ ಸರ್ಚ್, ಇಂಟರ್ನೆಟ್ ಸರ್ಚ್, ಬೇರೆ ಕಡೆಯಿಂದ ಎಕ್ಸ್ಪೀರಿಯನ್ಸ್ ತಿಳುವಳಿಕೆ ಮಾಡ್ಕೊಂಡು ಬರ್ತಾರೆ. ಪೇಷಂಟ್ಸ್ ಬಂದು ಕೇಳ್ತಾರೆ ನಮ್ಮನ್ನ, ಸರ್ ನಿಮ್ಮಲ್ಲಿ ರೋಬೋಟಿಕ್ ಸರ್ಜರಿ ಟೆಕ್ನಾಲಜಿ ಇದೆಯಾ ಅಂತ ಕೇಳ್ತಾರೆ. ಸೊ ಆ ಥರ ಆನ್ ದ ಡಿಮ್ಯಾಂಡ್ ಹಾಸ್ಪಿಟಲ್ಸಿಗೆ ಇನ್ಸ್ಟಾಲೇಷನ್ಸ್ ಮಾಡ್ತಾ ಇದೆ. ಸೊ ಆ ಥರ ಇಂದ ಪ್ರತಿ ತಿಂಗಳು ಡಿಫ್ರೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಬರ್ತಾನೆ ಇದೆ. ಈಗ ನಮ್ಮ ಪ್ರಾಕ್ಟೀಸ್ ಅಲ್ಲೇ ಒಂದು ವರ್ಷದ ಹಿಂದೆ ಆಲ್ಮೋಸ್ಟ್ 30 to 40% ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆಗೋದು, ಈಗ 30 to 40% ರೋಬೋಟಿಕ್ ಸರ್ಜರೀಸ್ ಮಾಡ್ತಾ ಇದೀವಿ ನಾವೀಗ. ಸೊ ಆ ಥರ ನಮ್ದು ಡಿಮ್ಯಾಂಡ್ಸ್ ಆಗ್ತಾ ಇದೆ. ಮಾಡಲಿಲ್ಲ ಅಂತ ಹೇಳಿದ್ರೆ ಅವರೇ ಬೇಜಾರು ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ಥರ ಆಗ್ತಾ ಇದೆ. ಬೇರೆ ಹಾಸ್ಪಿಟಲ್ಗಳಿಂದ ಪೇಷಂಟ್ಸಿಗೆ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ, ರೋಬೋಟಿಕ್ ಇರೋದ್ರಿಂದ ನಾವು ನಿಮ್ಮಲ್ಲೇ ಮಾಡಿಸ್ಕೋತೀವಿ ಅಂತಾನೆ ಬರ್ತಾ ಇದ್ದಾರೆ. ಸೊ ಆ ಥರ ನಮಗೆ ಹೊಸ ಹಾಸ್ಪಿಟಲ್ಗಳು, ಈವನ್ ಕ್ಯಾನ್ಸರ್ ಹಾಸ್ಪಿಟಲ್ಸು, ಇವುಗಳನ್ನು ಎಲ್ಲನೂ ತಗೋತಾ ಇದ್ದಾರೆ. ಸೊ ನನ್ನ ಅಂದಾಜಲ್ಲಿ ಇನ್ನು ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ, ಅರೌಂಡ್ 2 or 5 years ಅಲ್ಲಿ ಎಲ್ಲ ಹಾಸ್ಪಿಟಲಲ್ಲೂ ಈ ರೋಬೋಟಿಕ್ ಟೆಕ್ನಾಲಜಿ ಬಂದು ಬಿಡುತ್ತೆ. ಹಾಗೆ ಓಕೆ ಡಾಕ್ಟರ್, ಈಗ ಎಲ್ಲ ರೀತಿಯ GI ರಿಲೇಟೆಡ್ ಡಿಸೀಸ್ಗಳಿದ್ರೆ, ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದೆಲ್ಲದಕ್ಕೂ ಕೂಡ ರೋಬೋಟಿಕ್ ಸರ್ಜರಿ ನೆಸೆಸರಿ ಇದೆಯಾ, ಅಥವಾ ಸಮ್ ಟೈಮ್ ಕನ್ವೆನ್ಷನಲ್ ಕೂಡ ಬಳಸಬೇಕಾಗತ್ತಾ? ಆಸ್ ಆಫ್ ನೌ ಒಂದು ಟೆಕ್ನಾಲಜಿ ಅಂತೂ ಸೇಮ್ ಇರುತ್ತೆ, ಇನ್ಸ್ಟ್ರೂಮೆಂಟ್ಸ್ ಅಂತೂ ಸೇಮ್ ಇರುತ್ತೆ. ಅದನ್ನ ಅಳವಡಿಸ್ಕೊಳ್ಳೋ ಅಂತ ಶಕ್ತಿ ಅಥವಾ ಸ್ಕಿಲ್ಸ್ ಸರ್ಜನ್ಗೆ ಬಿಟ್ಟಿರೋದು. ಈಗ ಕೆಲವು ಸರ್ಜನ್ಸು ಅವ್ರೇನ್ ಮಾಡ್ತಾರೆ, ಒಂದೇ ಪ್ರೊಸೀಜರ್ ಮೇಲೆ ಗಮನ ಕೊಟ್ಟು ಅವರು ಅದನ್ನೇ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಸರ್ಜನ್ಸ್ ಏನ್ ಮಾಡ್ತಾ ಇರ್ತಾರೆ, ಕೆಲವು ಸಾಫ್ಟ್ವೇರ್ ಪ್ರೊಸೀಜರ್ಸ್ ಇಂದ ಶುರು ಮಾಡಿಕೊಂಡು ಆ ಸ್ಕಿಲ್ ಸೆಟ್ ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಹೊಸ ಡಿಸೀಸಸ್ಗೆ, ಹೊಸ ಪ್ರೊಸೀಜರ್ಸ್ಗೆ ಈ ರೋಬೋಟಿಕ್ ಟೆಕ್ನಾಲಜಿನ ಅಳವಡಿಸ್ಕೊಳ್ತಾ ಇರ್ತಾರೆ. ಈಗ ನಮ್ಮನ್ನೇ ಕೇಳಿದ್ರೆ, ಈಗ ನಾವು ಮುಂಚೆ ಲಾಸ್ಟ್ 1 year ಅಲ್ಲಿ ನಾವು ಶುರು ಮಾಡಿದ್ದು ಗಾಲ್ ಬ್ಯಾಡ್ರು, ಹರ್ನಿಯಾಸು, ಕ್ಯಾನ್ಸರ್ ಆಪರೇಷನ್ಸ್ ಇಂದ ಶುರು ಮಾಡ್ಕೊಂಡ್ವಿ. ಈಗ ಇನ್ ದ ಲಾಸ್ಟ್ 2-3 months ಅಲ್ಲಿ ನಾವು ಪ್ಯಾಂಕ್ರಸ್ ಆಪರೇಷನ್ಸ್ ರೋಬೋಟಿಕ್ ಟೆಕ್ನಾಲಜಿಲಿ ಮಾಡ್ತಾ ಇದೀವಿ. ಥೈರಾಯ್ಡ್ ಆಪರೇಷನ್ಸ್ ನಾವು ರೋಬೋಟಿಕ್ ಟೆಕ್ನಾಲಜಿಲಿ ಮಾಡ್ತಾ ಇದೀವಿ. ಇನ್ನು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ಕಿಡ್ನಿ ಮೇಲೆ ಕೂತಿರುತ್ತೆ ಒಂದು ಆರ್ಗನ್, ಅದ್ರ ಆಪರೇಷನ್ಸ್ ಎಲ್ಲ ಮಾಡ್ತಾ ಇದೀವಿ. ಈ ತರ ಒಂದೊಂದೇ ಆಪರೇಷನ್, ಒಂದೊಂದೇ ಡಿಸೀಸ್ಗೆ ನಾವು ಅದನ್ನ ಯೂಸ್ ಮಾಡ್ಕೋತಾ ಹೋಗ್ತೀವಿ. ಅದು ಸೊ ಇದರಿಂದ ಏನಾಗುತ್ತೆ, ಅದು ಅವೈಲಬಿಲಿಟಿ. ಈಗ ಲಾಸ್ಟ್ ನಾವು ಒಂದು ವರ್ಷದಲ್ಲಿ 36 ಡಿಫ್ರೆಂಟ್ ಆಪರೇಷನ್ಸ್ ಮಾಡಿಬಿಟ್ಟಿದ್ದೀವಿ ರೋಬೋಟಿಕ್ ಸರ್ಜರಿಯಲ್ಲಿ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲೇ ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ ಅರೌಂಡ್ 330 ಪ್ರೊಸೀಜರ್ಸ್ ಇನ್ ದ ಲಾಸ್ಟ್ 1 year. ಅಂದ್ರೆ ಆಲ್ಮೋಸ್ಟ್ ಡೈಲಿ 1 to 2 ಆಪರೇಷನ್ಸ್ ನಮ್ಗೆ ರೋಬೋಟಿಕ್ ಸರ್ಜರಿಯಲ್ಲೇ ಆಗ್ತಾ ಇದೆ. ಸೊ ಆ ಥರ ಅಕ್ಸೆಪ್ಟಬಿಲಿಟಿ ಬಂದಿದೆ, ಆ ಥರ ಡಿಮ್ಯಾಂಡಲ್ಲಿ ಬರುತ್ತೆ. ಹೇಗಾಗಿ ಇನ್ನು ಕೆಲವು ಹೊಟ್ಟೆ ಒಳಗಡೆ ಏನು ಆಪರೇಷನ್ಸ್ ಇದೆಯೋ ಅದೆಲ್ಲ ಆಪರೇಷನ್ಸ್ ರೋಬೋಟಿಕಲ್ಲಿ ಆಗ್ಬಿಡುತ್ತೆ. ಎದೆಗೂಡಲ್ಲಿ ಏನೇನು ಆಪರೇಷನ್ಸ್ ಇದೆಯೋ ಅದೆಲ್ಲನೂ ರೋಬೋಟಿಕ್ ಸರ್ಜರಿಯಲ್ಲಿ ಆಗುತ್ತೆ. ಇವಾಗ ಹಾರ್ಟ್ ಆಪರೇಷನ್ಸ್, ಬೈಪಾಸ್ ಆಪರೇಷನ್ಸ್, ವ್ಯಾಲ್ವ್ ಡಿಸೀಸಸ್ ಸರ್ಜರೀಸು ಅದನ್ನೀಗ ರೋಬೋಟಿಕ್ ಟೆಕ್ನಾಲಜಿನ ಅಳವಡಿಸ್ಕೋತಾ ಇದ್ದಾರೆ. ಸೊ ಪ್ರತಿ ದಿನ ಒಂದೊಂದು ಪ್ರೊಸೀಜರ್ಗೂ ಆಡ್ ಆಗ್ತಾ ಹೋಗ್ತಾ ಇದೆ ಈ ಟೆಕ್ನಾಲಜಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಹೇಳಿದ್ದಾರೆ ಮೈಸೂರಿಂದ, ಮಹದೇವರಾಜ್ ಅಂತ. ನಮಸ್ಕಾರ ಮಹದೇವ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಮಾತಾಡಿ ಮಹದೇವ್ರೆ, ನಮಸ್ಕಾರ. ಹೇಳಿ. ನಮಸ್ತೆ ಸರ್. ನಮಸ್ತೆ. ನಾನು ರೋಬೋಟಿಕ್ಸ್ ನಿಮ್ದು ಇದ್ರಲ್ಲಿ ನೋಡಿ ಕಾಲ್ ಮಾಡಿದೆ ಸರ್. ಓಕೆ, ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ಡೌಟ್ ಇಲ್ಲ ಸರ್, ಇದು ಮೊದಲನೇ ಸರ್. ಅಂದ್ರೆ ನಾವು ರೋಬೋಟಿಕ್ಸ್ ಇದೆಲ್ಲ ಕೇಳಿದ್ವಿ ತುಂಬಾ ವರ್ಷದಿಂದ, ಎಲ್ಲೂ ಆಪರೇಷನ್ಸ್ ಮಾಡಿಲ್ಲ ನಮ್ಮಲ್ಲಿ. ಸೊ ಕೆಲವು ನನ್ನ ಫ್ರೆಂಡ್ಸ್ ಇದೆಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಸೊ ಅಂದ್ರೆ ತುಂಬಾ ಕಾಸ್ಟ್ ಏನಾಗುತ್ತೆ, ಮತ್ತೆ ಬಡವ್ರಿಗೆ ಹೆಲ್ಪ್ ಮಾಡಕ್ ಆಗುತ್ತಾ? ಅಂದ್ರೆ ನಿಮ್ಮ ಪ್ರಶ್ನೆ ಕಾಸ್ಟ್ ಏನಾಗುತ್ತೆ, ಇದು ಬಡವರಿಗೆ ಸಹಕಾರಿ ಆಗುತ್ತಾ ಅಂತನಾ? ಹೌದು ಹೌದು ಮೇಡಮ್. ಓಕೆ ಡಾಕ್ಟರ್. ಸರ್, ಇದು
ರೋಬೋಟಿಕ್ ಟೆಕ್ನಾಲಜಿನೇ ನಾವೀಗ ಕನ್ಸ್ಯೂಮಬಲ್ ತರ ಯೂಸ್ ಮಾಡ್ಕೋತೀವಿ. ಅಂದ್ರೆ ಒಂದು ಪೇನ್ ಕಿಲ್ಲರ್ ಆಗಲಿ, ಒಂದು ಆಂಟಿಬಯೋಟಿಕ್ ಆಗಲಿ, ಒಂದು ಹೊಲಿಗೆ ಮೆಟೀರಿಯಲ್ ಯಾವ ತರ ಇರುತ್ತೋ ನಾವು ಅದೇ ತರನೇ ಯೂಸ್ ಮಾಡ್ಕೋತೀವಿ. ಒಂದೊಂದು ಇನ್ಸ್ಟ್ರೂಮೆಂಟ್ಗೂ ಇಷ್ಟಿಷ್ಟು ಚಾರ್ಜ್ ಅಂತ ಆಗುತ್ತೆ ನಾವು ತಗೊಂಡಾಗ ಕಂಪನಿಯಿಂದ. ಸೊ ನಾವು ಅದನ್ನ ವಾಪಸ್ ಕೊಡ್ಬೇಕಾಗತ್ತೆ, ಅದನ್ನ ಪಾಸ್ ಆನ್ ಮಾಡ್ಕೋತೀವಿ. ಸೊ ನಾವು ಒಂದೊಂದು ಸಲ ಇನ್ಸ್ಟ್ರೂಮೆಂಟ್ ಒಂದು 10 ಸಲ ಯೂಸ್ ಮಾಡ್ಬೋದು, ಇಲ್ಲ 12 ಸಲ ಯೂಸ್ ಮಾಡ್ಕೋಬಹುದು. ಒಂದೊಂದು ಇನ್ಸ್ಟ್ರೂಮೆಂಟ್ ಡಿಫ್ರೆಂಟ್ ಆಗಿರುತ್ತೆ. ನಾವು ಅದನ್ನ ಏನ್ ಮಾಡ್ತೀವಿ, ಆ 10 ಜನಕ್ಕೆ ಅದನ್ನ ಭಾಗ ಮಾಡಿ ನಾವು ಅದನ್ನ ನಾವು ರಿಕವರಿ ಮಾಡ್ಕೋತೀವಿ. ಸೊ ಅದರಿಂದ ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಈಗ ನೀವು ಒಂದು ಬಂಗಾರ ಅಥವಾ ಪೆಟ್ರೋಲ್ ರೇಟು ಅಥವಾ ಒಂದು ಕರೆಂಟ್ ಬಿಲ್ ಅಂತ ಹಾಕೊಂಡ್ಬಿಟ್ರೆ ನಮ್ಮ ಕಂಟ್ರೋಲಲ್ಲಿ ಏನು ಇರೋದಿಲ್ಲ. ಅದೇನಿರುತ್ತೋ ನಾವು ಅದು ಕನ್ಸ್ಯೂಮರ್ಗೆ ಪಾಸ್ ಆನ್ ಮಾಡ್ತೀವಿ. ಯಾರ್ಯಾರಿಗೆ ಆಗುತ್ತೆ ಅಂತ ಅನ್ಸುತ್ತೋ, ಯಾರ್ಯಾರು ಅದನ್ನ ಎಕ್ಸ್ಪೆನ್ಸಸ್ ಅಡಿಷನಲ್ ಎಕ್ಸ್ಪೆನ್ಸಸ್ ತಡ್ಕೋತಾರೋ ಅಂಥವ್ರಿಗೆಲ್ಲ ಈ ಟೆಕ್ನಾಲಜಿ ಅವೈಲೇಬಲ್ ಇರುತ್ತೆ. ಓಕೆ, ಧನ್ಯವಾದ ಮಹಾದೇವ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತು Poof! Barktastic news. My yummy meals arrive in just 120 minutes with Super Tales. ತಮ್ಮ ಸಮಸ್ಯೆ ಬಗ್ಗೆ ಜಗದೀಶ್ ಅವರೇ ಹೇಳಿ. ಸರ್ ನಮಸ್ತೆ ಸರ್, ನಾನು ಅನ್ನನಾಳ ಕ್ಯಾನ್ಸರ್ ಇದೆ ಸರ್. ಅದರಲ್ಲಿ ಏನ್ ಕ್ಯಾನ್ಸರು? ಥ್ರೋಟ್ ಕ್ಯಾನ್ಸರ್ ಇದೆ, ಅನ್ನನಾಳ ಬರುತ್ತಲ್ಲ. ಹೌದು. ಚಿಪ್ಪ ಇತ್ತು ಅಲ್ಲಿ, ಇದಾಗಿ ಇದು ಕ್ಯಾನ್ಸರ್ ಆಗಿದೆ. ಓಕೆ. ಇದು ರೋಬೋಟಿಕ್ ಸರ್ಜರಿಗೆ ಎಷ್ಟು ಮಾಡಿದ್ರೆ ಹೆಂಗೆ ಬೆಟರ್? ಅದು ಜ್ಯೂಸಲ್ಲಿ ಕ್ಯೂರ್ ಆಗುತ್ತೆ. ಅರ್ಥ ಆಗಲಿಲ್ಲ. ನಿಮ್ಮ ವಾಯ್ಸ್ ಸ್ವಲ್ಪ ಕ್ಲಿಯರ್ ಇಲ್ಲ ಜಗದೀಶ್ ಅವರೇ, ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಕ್ಕಾಗತ್ತಾ? ಅದೇ ಮೇಡಮ್, ಅನ್ನನಾಳ ಕ್ಯಾನ್ಸರ್ ಇದೆ ಮೇಡಮ್. ಓಕೆ. ಅನ್ನನಾಳ ಕ್ಯಾನ್ಸರ್ ಇದೆ. ಹಾ. ಅದು ರೋಬೋಟಿಕ್ ಸರ್ಜರಿಯಲ್ಲಿ ಎಷ್ಟು ದಿವಸದಲ್ಲಿ ಕ್ಯೂರ್ ಆಗುತ್ತೆ, ಎಷ್ಟಾಗುತ್ತೆ ಅಂತ ಅದು ನೋಡ್ಬೇಕು ಮೇಡಮ್. ಹಾ, ಅನ್ನನಾಳದ ಕ್ಯಾನ್ಸರ್ ಅಥವಾ ಥ್ರೋಟ್ ಕ್ಯಾನ್ಸರ್ಗೆ ಸ್ಟೇಜಿಂಗ್ ಅಂತ ಮಾಡ್ತೀವಿ. ಇನ್ವೆಸ್ಟಿಗೇಷನ್ಸ್, CT ಸ್ಕ್ಯಾನು, ಎಂಡೋಸ್ಕೋಪಿ, ಪೆಟ್ CT ಅದೆಲ್ಲ ಮಾಡ್ತೀವಿ. ಅದ್ರ ಮೇಲೆ ಆಪರೇಷನ್ ಬೇಕಾ ಬೇಡವಾ, ಯಾವ ತರ ಮಾಡೋದು ಅಂತಾನು ಡಿಸೈಡ್ ಆಗುತ್ತೆ. ಎಲ್ಲಾನು ರೆಡಿ ಆಗುತ್ತೆ ಅನ್ಕೊಳ್ಳಿ. ಅಂದ್ರೆ ಈಗ ಆಪರೇಷನ್ ಮಾಡ್ಬೋದು, ಕ್ಯೂರ್ ತಗೋಬಹುದು ಅಂತ. ಕೈ ಆಪರೇಷನ್ ಅಲ್ಲೂ ಮಾಡ್ತಾರೆ, ನೆಕ್ಸ್ಟು ರೋಬೋಟಿಕ್ ಸರ್ಜರಿಲೂ ಮಾಡ್ತಾರೆ. ಸೊ ನೀವು ರೋಬೋಟಿಕ್ ಸರ್ಜರಿಲಿ ಯಾವ ಸರ್ಜನ್ ಮಾಡ್ತಾರೋ ಅವ್ರನ್ನ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಅವರು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಮಾಡ್ಬೋದು ಅಂತ ಹೇಳ್ತಾರೆ. ಒಂದು ಅಡ್ವಾಂಟೇಜ್ ಅಂತೂ ಇದ್ದೇ ಇರುತ್ತೆ. ಕೈ ಆಪರೇಷನ್ ಅಲ್ಲಿ ದೊಡ್ಡದಾಗಿ ಒಂದು ಗಾಯ ಇರುತ್ತೆ ಕತ್ತಲ್ಲಿ ಅಥವಾ ಎದೆಯಲ್ಲಿ. ಸೊ ಈ ಗಾಯ ಅಂತೂ 100% ಇರೋದಿಲ್ಲ. ಸೊ ಜೊತೆಗೆ ನಿಮ್ಗೆ ಕಾಂಪ್ಲಿಕೇಶನ್ಸ್ ಅಂದ್ರೆ ವಾಯ್ಸ್ ಹೊಟ್ಟೋಗೋದು, ಆ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅದನ್ನು ಎಲ್ಲ ಕಡಿಮೆ ಆಗ್ಬಿಡುತ್ತೆ ರೋಬೋಟಿಕ್ ಸರ್ಜರಿ. ನೀವು ಟ್ರೀಟ್ಮೆಂಟ್ ತಗೋತಾ ಇರೋ ಸರ್ಜನ್ ರೋಬೋಟಿಕ್ ಸರ್ಜರಿ ಮಾಡ್ಬೋದು ಅಂತ ಏನಾದ್ರೂ ಹೇಳಿದ್ರೆ ಖಂಡಿತವಾಗಿ ರೋಬೋಟಿಕ್ ಸರ್ಜರಿಯಲ್ಲಿ ಮಾಡಿಸ್ಕೋಬಹುದು. ಓಕೆ, ಧನ್ಯವಾದ ಜಗದೀಶ್ ಅವರೇ ಕರೆ ಮಾಡಿದ್ದಕ್ಕೆ. ನಿಮ್ಗೆ ಈ ಬಗ್ಗೆ ಮತ್ತಷ್ಟು ಡೌಟ್ ಇದೆ, ಇನ್ನಷ್ಟು ಕ್ಲಾರಿಫಿಕೇಶನ್ ತಗೋಬೇಕು, ಅಥವಾ ನನ್ನ ಸಮಸ್ಯೆ ಬಗ್ಗೆ ನಾನು ಫರ್ದರ್ ಹೋಗಿ ರೋಬೋಟಿಕ್ ಸರ್ಜರಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಕಾವೇರಿ ಮತ್ತಷ್ಟು ಚರ್ಚೆ ಮಾಡಬಹುದು. ಎಸ್ ಡಾಕ್ಟರ್, ಈಗ ಈ ರೋಬೋಟಿಕ್ ಸರ್ಜರಿ ಅಂತ ಬಂದಾಗ ಡಾಕ್ಟರ್ ನಿಮ್ಮ ಒಂದಷ್ಟು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಪರ್ಸನಲ್ ವಿಚಾರಗಳನ್ನ ಹಂಚ್ಕೋಬೇಕು ಅಂತಂದ್ರೆ ಪ್ರೊಸೀಜರ್ ವಿಚಾರ ಆಗಿರ್ಬೋದು, ರಿಕವರಿ ವಿಚಾರ ಆಗಿರಬಹುದು, ಈ ಬಗ್ಗೆ ಹೇಳೋದಾದ್ರೆ. ಓಕೆ, ನಾವು ರೋಬೋಟಿಕ್ ಸರ್ಜರಿ ನಮ್ಮ ಆಸ್ಪತ್ರೆಯಲ್ಲಿ 1 ವರ್ಷದ ಹಿಂದೆ ಶುರು ಮಾಡಿದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಟೆಕ್ನಾಲಜಿ ಎಲ್ಲಾ ಕಡೆ ಇದ್ರೂ ನಮ್ಮ ಆಸ್ಪತ್ರೆಯಲ್ಲಿ ಹೊಸದಾಗಿತ್ತು. ದ ಸಿಸ್ಟಮ್ ವಾಸ್ ನಾಟ್ ರೆಡಿ. ಅಂದ್ರೆ ನಾವು ಸರ್ಜನ್ ಆಗಲಿ, ಆಪರೇಷನ್ ಥಿಯೇಟರ್ ಆಗಲಿ, ಅಥವಾ ನಮ್ಮ ಫೈನಾನ್ಸ್ ಆಗಲಿ, ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಷ್ಟು ಅವೇರ್ನೆಸ್ಸು ಅಥವಾ ನಾಲೆಜ್ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾವು ಪ್ರತಿ ಪೇಷಂಟ್ ಆದ್ಮೇಲೆ, ಆಪರೇಷನ್ ಆದ್ಮೇಲೆ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ. ಇನಿಷಿಯಲಿ ನಾವು ಆಲ್ಮೋಸ್ಟ್ ಒಂದು 15ರಿಂದ 20 ನಿಮಿಷ ರೋಬೋಟಿಕ್ ಸರ್ಜರಿ ಬಗ್ಗೆನೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಪೇಷಂಟ್ ಬಗ್ಗೆ ಅದ್ರದ್ದು ಅಡ್ವಾಂಟೇಜಸ್ ಎಲ್ಲ ಹೇಳ್ತಾ ಇದ್ವಿ. ಕೆಲವು ಕೇಸ್ಗಳ ಆಪರೇಷನ್ಸ್ ಆದಮೇಲೆ ನಮ್ಗೆ ಅದು ಸುಲಭ ಆಗೋಯ್ತು. ಯಾಕಂದ್ರೆ ನಮ್ಮ ಡೈಲಿ ಯಾರಾದರೂ ಒಬ್ರು ಪೇಷಂಟ್ ಇದ್ದೇ ಇರ್ತಾ ಇದ್ರು. ಯಾರಾದರೂ ಔಟ್ ಪೇಷಂಟ್ ಅಲ್ಲಿ ಬಂದ್ರೆ ನಾವು ಅವ್ರ ಹತ್ರ ಕರ್ಕೊಂಡೋಗಿ ಮಾತಾಡಿಸ್ಬಿಡ್ತಾ ಇದ್ವಿ. ಇಲ್ಲಾಂದ್ರೆ ಡಿಸ್ಚಾರ್ಜ್ ಆಗಿದ್ರೆ ಫೋನ್ ನಂಬರು ಡೈರೆಕ್ಟ್ ಆಗಿ ನಾವು ಕಾಂಟ್ಯಾಕ್ಟ್ ಕೊಡಿಸ್ತಾ ಇದ್ವಿ. ಇಲ್ಲ, ನಂದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಲಿ, ರೋಬೋಟಿಕ್ ಸರ್ಜರಿ ಆಗಲಿ, ನಾವು ಅದನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ವಿ. ಯಾರಿಗಾದ್ರೂ ಅದು ಹೇಗೆ ಮಾಡ್ತೀವಿ ಅಥವಾ ಏನು ಅಡ್ವಾಂಟೇಜು ಅಂತ ಏನಾದರೂ ಒಂದು ಅನುಭವ ಬೇಕು ಅಂತ ಹೇಳಿದ್ರೆ ಆ ಚಾನಲ್ ಅಲ್ಲಿ ಆ ವಿಡಿಯೋಸ್ ಅವ್ರು ನೋಡ್ಕೋಬಹುದಾಗಿತ್ತು. ಇವಾಗ 1 ವರ್ಷದ ನಂತರ ನಾನು ಜಾಸ್ತಿ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ. ನಾನು ಏನಿದ್ರು 2 ಆಪ್ಷನ್ಸ್ ಕೊಟ್ಬಿಡ್ತೀನಿ. ಈಗ ನಮ್ಮಲ್ಲಿ ಲ್ಯಾಪ್ರೋಸ್ಕೋಪಿನೂ ಮಾಡ್ತೀವಿ, ರೋಬೋಟಿಕ್ ಸರ್ಜರಿನೂ ಮಾಡ್ತೀವಿ. ಇದರಲ್ಲಾದ್ರೆ ಇಷ್ಟು ಕಾಸ್ಟ್ ಆಗುತ್ತೆ, ಇದರಲ್ಲಾದ್ರೆ ಇಷ್ಟು ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ ಅದಾದ ನಂತರ ಅದು ತುಂಬಾನೇ ಸುಲಭ ಆಗುತ್ತೆ. ನಂಬರ್ಸ್ ಅಲ್ಲ, ನಮ್ಮ ಕನ್ವಿನ್ಸಿಂಗ್ ಟೈಮ್ ಕಡಿಮೆ ಆಗ್ಬಿಟ್ಟಿದೆ. ಸೊ ಪೇಷಂಟ್ಸು ಕೆಲವರು ಒಪ್ಕೋತಾರೆ,
ಅವ್ರು ಒಪ್ಕೊಂಡೇ ಒಪ್ಕೋತಾರೆ, ಇಲ್ಲ ಅಂದ್ರೆ ಇಲ್ಲ, ಲ್ಯಾಪ್ರೋಸ್ಕೋಪಿನೇ ಮಾಡಿಸ್ಕೋತಾರೆ. ಸೊ ಅದರಿಂದ ನಮ್ಗೆ ಈ ಅವೇರ್ನೆಸ್ ಇಂದ ನಮ್ಗೆ ನಂಬರ್ಸ್ ಜಾಸ್ತಿ ಆಗ್ತಾನೆ ಇದೆ. ಪ್ರತಿದಿನ ಯಾರಾದ್ರೂ ಒಬ್ರು ಪೇಷಂಟ್ ರೋಬೋಟಿಕ್ ಸರ್ಜರಿ ಮಾಡಿಸ್ಕೊಳ್ತಾನೆ ಇರ್ತಾರೆ. ಸೊ ಈಗಾಗಲೇ ನಾವು ಒಂದು ವರ್ಷದಲ್ಲಿ ನಾವು ಹೇಳಿದೆ ಒಂದು 330 ಸರ್ಜರೀಸ್ ಮಾಡಿದ್ದೀವಿ. ಸೊ ಇದು ನಮ್ಮ ದೇಶದಲ್ಲೇನೆ ಹೈಯೆಸ್ಟ್ ನಂಬರ್ಸ್. ಐ ಥಿಂಕ್ ನಾನು ಒಂಥರ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲೆಲ್ಲ ಒಂದು ಅವೇರ್ನೆಸ್ ತಿಳ್ಕೊಂಡೇ ಬರ್ತಾರೆ. ಅಂದ್ರೆ ಆಸ್ಪತ್ರೆ ಹೆಂಗೆ, ಸರ್ಜನ್ ಹೆಂಗೆ, ಪ್ರೊಸೀಜರ್ ಹೆಂಗೆ, ರೋಬೋಟಿಕ್ ಟೆಕ್ನಾಲಜಿ ಹೆಂಗೆ ಅಂತ ಅದ್ರ ಮೇಲೆ ತಿಳ್ಕೊಂಡೇ ಬರ್ತಾರೆ ಜನ. ಅಂಥವ್ರಿಗೆ ನಾವು ಮಾತಾಡೋದು ಜಾಸ್ತಿ ಬೇಕಾಗಿಲ್ಲ, ಅವ್ರಿಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಏನಾದರೂ ಒಂದು ಸ್ಮಾಲ್ ಡೌಟ್ಸ್ ಇದ್ರೆ ಮಾತ್ರ ನಾವು ಅದನ್ನು ಕ್ಲಾರಿಫೈ ಮಾಡಬೇಕಾಗಿತ್ತು. ಆದ್ರಿಂದ ನಾವು ವಿ ಹವ್ ಬಿನ್ ಎ ಸಕ್ಸಸ್ಫುಲ್ ಪ್ರೋಗ್ರಾಮ್ ಇನ್ ಕಾವೇರಿ ಹಾಸ್ಪಿಟಲ್. ಸೊ ಅದಕ್ಕೋಸ್ಕರ ಈ ತರ ಲ್ಯಾಂಡ್ಸ್ಕೇಪ್ ಐ ಆಮ್ ಶೂರ್ ಈಗ ನೆಕ್ಸ್ಟ್ ಈಗ ಓಪನ್ ಆಪರೇಷನ್ ನಾವು ಆಪ್ಷನ್ನೇ ಕೊಡೋದಿಲ್ಲ ಮೆನಿ ಆಪರೇಷನ್ಸ್ಗೆ. ಇನ್ನೊಂದು 2-3 ವರ್ಷ ಆದ್ರೆ ನನ್ನ ಅಂದಾಜಲ್ಲಿ ಲ್ಯಾಪ್ರೋಸ್ಕೋಪಿ ಆಪ್ಷನ್ ಕೊಡೋದು ಬಿಟ್ಬಿಡ್ತೀವಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ರೋಬೋಟಿಕ್ಗೆ ಶಿಫ್ಟ್ ಆದಾಗ ನಾವು ಇದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಸೊ ಆ ತರ ನಾವು ಸಿಚುವೇಶನ್ ಈಗ ಬರ್ತಾ ಇದೆ. ಓಕೆ ಡಾಕ್ಟರ್, ಇನ್ನು ಮೇಜರ್ ಪೇಷಂಟ್ಸ್ ಕನ್ಸರ್ನ್ ಏನಾಗಿರುತ್ತೆ ಅಂತಂದ್ರೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಸೊ ರೋಬೋಟಿಕ್ ಸರ್ಜರಿ ಆಪ್ಟ್ ಮಾಡ್ತಿದೀವಿ ನಾವು ಅಂತಂದ್ರೆ ಇನ್ಶೂರೆನ್ಸ್ ಕವರ್ ಆಗತ್ತಾ ಇಲ್ವಾ? ಕೆಲವು ಕಂಪನಿಗಳು ರೋಬೋಟಿಕ್ ಸರ್ಜರಿ ಅಂತಂದ್ರೆ ಇನ್ಶೂರೆನ್ಸ್ ಕವರ್ ಮಾಡಲ್ಲ ಅಂತ ಹೇಳಿರೋದುಂಟು. ಸೊ ವಾಟ್ ಇಸ್ ಇಟ್, ಈ ಬಗ್ಗೆ ಹೇಳೋದು? ಇಲ್ಲ, ಇದುವರೆಗೂ ಏನಾಗ್ತಾ ಇತ್ತು ಅಂದ್ರೆ ಇನ್ಶೂರೆನ್ಸ್ ಅವರು ರೋಬೋಟಿಕ್ ಸರ್ಜರಿ ಬಗ್ಗೆ ಮೆನ್ಷನ್ನೇ ಮಾಡ್ತಾ ಇರ್ಲಿಲ್ಲ. ಸೊ ನಾವು ಅನ್ಕೋತಾ ಇದ್ವಿ ಅದು ಕೊಡೋದಿಲ್ಲ ಅಂತ. ಬಟ್ ಇನ್ಶೂರೆನ್ಸ್ ಕಂಪನಿಗೆ ಅದ್ರ ಮೇಲೆ ಯಾವುದೇ ಜವಾಬ್ದಾರಿ ಇಲ್ಲ. ಅಂದ್ರೆ ಒಬ್ಬ ಪೇಷಂಟು ಇದೇ ಹಾಸ್ಪಿಟಲ್ ಇದೇ ಸರ್ಜನ್ ಹತ್ರ ಇದೇ ತರ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಅವ್ರೇನು ಫೋರ್ಸ್ ಮಾಡೋ ಹಾಗೆ ಇಲ್ಲ. ಅವ್ರದ್ದು ಏನಿದ್ರು ಸಮ್ ಅಶ್ಯೂರ್ಡ್ ಏನಿರುತ್ತೋ ಅದ್ರ ಮೇಲೆ ಅದನ್ನ ಹಾನರ್ ಮಾಡ್ಬೇಕಷ್ಟೇ. ಈಗ ಒಂದ್ 2 ಲಕ್ಷ ಅಥವಾ 5 ಲಕ್ಷ ಅಥವಾ 10 ಲಕ್ಷ ಏನಿದೆಯೋ ಅದ್ರವರೆಗೂ ಎಕ್ಸ್ಪೆನ್ಸಸ್ ಇನ್ಶೂರೆನ್ಸ್ ನೋಡ್ಕೋಬೇಕು. ಅದು ಒಂದು. ಎರಡನೇದು, ಇವಾಗ ಸೆಪ್ಟೆಂಬರ್ 1 ಇಂದ IRDA ಗೈಡ್ಲೈನ್ಸ್ ಬರ್ತಾ ಇದೆ. ಪ್ರತಿ ಪಾಲಿಸಿಲಿಲೂ ರೋಬೋಟಿಕ್ ಸರ್ಜರಿ ಬಗ್ಗೆ ಒಂದು ಮೆನ್ಷನ್ ಇರಲೇಬೇಕು. ಅಂದ್ರೆ ಕವರ್ ಆಗುತ್ತಾ ಆ ಪಾಲಿಸಿಲಿ ಇಲ್ವಾ ಅಂತ ಮೆನ್ಷನ್ ಮಾಡಿರ್ಲೇಬೇಕು. ಮಾಡಿದ್ರೆ ಏನಾಗುತ್ತೆ ಆವಾಗ ಗೊತ್ತಾಗ್ಬಿಡುತ್ತೆ ನಮ್ಗೇನೆ. ಸೊ ಅದೊಂದು ಡೆಫಿನೆಟ್ ಆಗಿ ಮಾಡಿದ್ದಾರೆ. ಈ ರೀತಿಯಲ್ಲಿ ನಾವು ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕಂಪನೀಸ್ ಆಗ್ಲಿ, ಪೇಷಂಟ್ಸ್ ಆಗ್ಲಿ, HRs ಆಗ್ಲಿ, ಫೌಂಡರ್ ಡೈರೆಕ್ಟರ್ಸ್ ಆಗ್ಲಿ, ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡ್ತಾ ಇದೀವಿ. ಕೆಲವ್ರದ್ದು ಸಮ್ ಅಶ್ಯೂರ್ಡ್ ತುಂಬಾ ಕಡಿಮೆ ಇರುತ್ತೆ, 2 ಲಕ್ಷ 1 ಲಕ್ಷ ಹಂಗೆಲ್ಲ ಹಾಗೆ ಇರುತ್ತೆ. ಸೊ ಆವಾಗೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಒಂದೇ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಈಗ ಗೊತ್ತೇ ಇದೆ ನಮ್ಮ ಆಸ್ಪತ್ರೆಗಳಲ್ಲಿ ಬಿಲ್ಲು ಸಡನ್ ಆಗಿ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಬಟ್ ಮಿಕ್ಕಿರೋ ವರ್ಷದಲ್ಲಿ ಪೂರ್ತಿ ಅವ್ರ ಕಷ್ಟ ಪಡ್ಬೇಕಾಗತ್ತೆ ಪೇಷಂಟ್ಸ್. ಈ ಬಗ್ಗೆ ಒಂದಷ್ಟು ಕಂಟಿನ್ಯೂ ಮಾಡೋಣ, ಒಂದು ಬ್ರೇಕ್ ತಗೊಂಡ್ ಬರೋಣ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇನ್ಶೂರೆನ್ಸ್ ಬಗ್ಗೆ ನಾನು ಪೇಷಂಟ್ಸ್ ಗಳಲ್ಲಿ ಕೇಳ್ಕೊಳ್ಳೋದು ಒಂದೇ, ಸಮ್ ಅಶ್ಯೂರ್ಡ್ ನ ಜಾಸ್ತಿ ಮಾಡ್ಕೊಳ್ಳಿ ಅಂತ. 1 ಲಕ್ಷ 2 ಲಕ್ಷ 3 ಲಕ್ಷ ಎಲ್ಲ ಇದ್ರೆ ಯಾವುದೇ ತೊಂದರೆ ಬಂದ್ರೂ ಕಷ್ಟ ಆಗ್ಬಿಡುತ್ತೆ. ಇಡೀ ಕೆಲವರು ಏನ್ ಮಾಡ್ತಾರೆ, ಫ್ಯಾಮಿಲಿ ಪ್ಲಾನ್ಗೆನೆ 2 ಲಕ್ಷ ಇಟ್ಕೊಂಡ್ಬಿಟ್ಟಿರ್ತಾರೆ, ಅದು ಇನ್ನೂ ಕಷ್ಟ. ನಾವು ನೋಡಿರೋ ಪ್ರಕಾರ 6 ಲಕ್ಷ ಅಥವಾ 8 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಸಮ್ ಅಶ್ಯೂರ್ಡ್, ಆವಾಗ ರೋಬೋಟಿಕ್ ಸರ್ಜರಿಗೆ ಅಕ್ಸೆಪ್ಟಬಲ್ ಆಗ್ಬಿಡುತ್ತೆ. ಸುಮಾರು ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ರೋಬೋಟಿಕ್ ಸರ್ಜರಿಗೆ ಈಗ್ಲೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅದು ಯಾವಾಗ ಮೆನ್ಷನ್ ಮಾಡಿರೋದಿಲ್ಲ ಆವಾಗ ನಾವು ಕೆಲವು ಸಲ ನಾವು ಅದನ್ನ ಕಷ್ಟಪಡ್ಬೇಕಾಗತ್ತೆ ಅವ್ರನ್ನ ಒಪ್ಸೋದಿಕ್ಕೆ. ಇನ್ನು ಕೆಲವು ಪಾಲಿಸೀಸ್ ಅಲ್ಲಿ ಇರುತ್ತೆ 50% ಮಾತ್ರ ಅಲೋ ಮಾಡ್ತೀವಿ, 30% ಮಾತ್ರ ಅಲೋ ಮಾಡ್ತೀವಿ ಅಂತ. ಸೊ ಆ ತರ ಕ್ಲಾಸಸ್ ನ ತೆಗೆಸ್ಬಿಡ್ಬೇಕು. ನಾವು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೋದಾಗ ಯಾವ್ದು ಪರ್ಸೆಂಟೇಜ್ ಮೇಲೆ ಇರಬಾರ್ದು. ಯಾವುದೇ ಕಷ್ಟ ಬಂದ್ರೂ ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟ್ ಆಗಿ ಕವರ್ ಮಾಡೋ ತರ ಇರಬೇಕು. ಇದ್ರ ಟೆಕ್ನಾಲಜಿ ಆದ್ಮೇಲೆ ಆದ್ರೂ ಆಗ್ಲಿ, ಡಿಸೀಸ್ ಆದ್ರೂ ಆಗ್ಲಿ, ಇಲ್ಲ ಹಾರ್ಟ್ ಅಟ್ಯಾಕ್ ಆಕ್ಸಿಡೆಂಟ್ ಆದ್ರೂ ಆಗ್ಲಿ, ಅದೇನಿರುತ್ತೋ ಅದನ್ನ ಕಂಪ್ಲೀಟ್ ಆಗಿ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಸಿಕ್ಕರೆ ಕಷ್ಟ ಆಗ್ಬೇಕು, ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ರೀಸನ್ಸ್ ಅಲ್ಲಿ ನಾವು ಈವನ್ ಕಂಪನೀಸ್ಗೆ, HRಸ್ಗೆ, ಮ್ಯಾನೇಜ್ಮೆಂಟ್ಸ್ಗೆ ಎಲ್ಲರ ಜೊತೆನೂ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಇನ್ನು ಕೊನೆಯದಾಗಿ ರೋಬೋಟಿಕ್ ಸರ್ಜರಿ ಅಂತ ಬಂದಾಗ ಅದರಲ್ಲೂ GI ಡಿಸೀಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಡ್ವಾನ್ಸ್ಮೆಂಟ್ಗಳಿದಾವೆ, ಜೊತೆಗೆ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಏನೇನಿದಾವೆ? ರೋಬೋಟಿಕ್ ಸರ್ಜರಿ 30 ವರ್ಷ ಹಿಂದೆ ಬಂದಾಗ ಇಟ್ ಸ್ಟಾರ್ಟೆಡ್ ವಿತ್ ಯೂರಾಲಜಿ ಪ್ರಾಬ್ಲಮ್ಸ್. ಅದ್ರಲ್ಲೂ ಪ್ರೋಸ್ಟೇಟ್ ಸರ್ಜರಿಗೆ ಅಂತಾನೆ ಶುರುವಾಯ್ತು. ಏನಕ್ಕೆ ಅಂದ್ರೆ ಆ ಚಿಕ್ಕ ಪೆಲ್ವಿಸ್ ಅಲ್ಲಿ ಅಂತ ಹೇಳ್ತೀವಿ, ಅಲ್ಲಿ ಯೂರಿನರಿ ಟ್ರ್ಯಾಕ್ ನ ಕಂಟಿನ್ಯೂಷನ್ ಮಾಡ್ಲಿಕ್ಕೆ ಹೊಲಿಗೆಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು ಅಂತ. ಲಾಸ್ಟ್ 10 years ಅಲ್ಲಿ ಕ್ಯಾನ್ಸರ್ ಸರ್ಜರಿ ಅಥವಾ ಗೈನೆಕಾಲಜಿ ಸರ್ಜರೀಸ್ಗೆ ತುಂಬಾನೇ ಅಡ್ವಾನ್ಸ್ಮೆಂಟ್ ಆಯ್ತು. ಈಗ ಲಾಸ್ಟ್ 2-3 years ಇಂದ GI ಡಿಸೀಸಸ್ಗೆ ಪ್ರಾಮುಖ್ಯತೆ ಬರ್ತಾ ಇದೆ.
ಪ್ರಾಮುಖ್ಯತೆ ಬರ್ತಾ ಇರೋದು ಕಂಪನಿ ಅಥವಾ ಮ್ಯಾನೇಜ್ಮೆಂಟ್ ಪುಷ್ ಮಾಡ್ತಾ ಇದೆ ಅಂತ ಅಲ್ಲ. ಸರ್ಜನ್ಸ್ ಈ ಟೆಕ್ನಾಲಜಿನ ಅಳವಡಿಸ್ಕೊಂಡಿದ್ದಾರೆ. ಅವ್ರು ಮಾಡ್ತಾ ಇರೋ ಪ್ರೊಸೀಜರ್ಸ್ಗೆಲ್ಲನೂ ರೋಬೋಟಿಕ್ ಟೆಕ್ನಾಲಜಿನ ಯೂಸ್ ಮಾಡ್ಕೋತಾ ಇದ್ದಾರೆ. ಪೇಷಂಟ್ಸ್ ಡಿಮ್ಯಾಂಡು ಬರ್ತಾ ಇದೆ. ಸೊ ಅದಕ್ಕೋಸ್ಕರ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಇನ್ನಷ್ಟು ಮಾಹಿತಿ ತಗೊಳ್ಳೋದಿತ್ತು, ಬಟ್ ಸಮಯದ ಅಭಾವ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.